ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸೈನ್ಸ್ನ ಅಪ್ಲೈಡ್ ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸಹಕಾರ ಇರಲಿ. ಈ ವಿಡಿಯೋದ ಲಿಂಕ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಕ್ವಶನ್ಗೆ ಎಂಟ್ರಿ ಆಗುವ ಸ್ನೇಹಿತರೆ. ನೋಡಿ, ಇಲ್ಲಿ ಫಸ್ಟ್ ಪ್ರಶ್ನೆ ಇದೆ, ತೈಲಗಳ ಹೈಡ್ರೋಜನೇಷನ್ ಸಲುವಾಗಿ ಬಳಕೆ ಆಗ್ತಕ್ಕಂಥ ವೇಗವರ್ಧಕ ಕೆಟಲಿಸ್ಟ್ ಯಾವುದು ಅಂತ ಇದೆ. ಕ್ಲಿಯರ್? ಹಾಗಾದರೆ ತೈಲಗಳ ಹೈಡ್ರೋಜನೇಷನ್ ಅಂದರೆ ಏನು? ಫಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಏನಿದು ಹೈಡ್ರೋಜನೇಷನ್ ಅಂದರೆ? ಇಲ್ಲಿ ತೈಲಗಳು ಅಂದರೆ ಎಣ್ಣೆಗಳು. ನಾವೇನು ದಿನನಿತ್ಯ ಅಡುಗೆಯಲ್ಲಿ ಬಳಸ್ತಕ್ಕಂಥ ಏನು ಎಣ್ಣೆಗಳಿದೆ, ಆ ಎಣ್ಣೆಗಳು ನಮ್ಮ ಹೈಡ್ರೋಕಾರ್ಬನ್ದ ಯಾವ ವಂಶದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅನ್ಸ್ಯಾಚುರೇಟೆಡ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಬರುತ್ತೆ. ಈ ಅನ್ಸ್ಯಾಚುರೇಟೆಡ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಗುಣ ಏನಪ್ಪ ಅಂದರೆ ಇವುಗಳ ಕ್ರಿಯಾಕಾರತ್ವ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಇವುಗಳ ಕ್ರಿಯಾಕಾರತ್ವ ಜಾಸ್ತಿ ಇರೋದರಿಂದ ಈ ಎಣ್ಣೆಗಳೇನಿದ್ದಾವೆ ಅಲ್ಲಿ ಬಹಳ ಬೇಗ ಏನಾಗಿಬಿಡತ್ತೆ? ಹಾಳಾಗಿಬಿಡತ್ತೆ. ಆ ಎಣ್ಣೆಯನ್ನು ಹೆಚ್ಚು ಕಾಲ ನಾವು ಸಂಗ್ರಹಣೆ ಮಾಡಬೇಕಪ್ಪ ಅಂದರೆ ಅದರ ಸೆಲ್ಫ್ ಲೈಫ್ ಟೈಮ್, ಸಂಗ್ರಹ ಯೋಗ್ಯ ಕಾಲನ ಜಾಸ್ತಿ ಮಾಡಬೇಕಪ್ಪ ಅಂದರೆ ಈ ಅಪರ್ಯಾಪ್ತ ಎಣ್ಣೆಗಳನ್ನು ಏನು ಮಾಡಬೇಕು? ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡಬೇಕು. ಹಾಗಾದರೆ ಅಪರ್ಯಾಪ್ತ ಎಣ್ಣೆಗಳನ್ನು ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡಿದ್ರೆ ಆ ಎಣ್ಣೆಗಳ ಬಾಳಿಕೆ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಸರ್, ಈ ಅಪರ್ಯಾಪ್ತ ಎಣ್ಣೆಗಳನ್ನು ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಹೇಗೆ ಪರಿವರ್ತನೆ ಮಾಡೋದು? ಏನಿಲ್ಲ, ಅಪರ್ಯಾಪ್ತ ಎಣ್ಣೆಗಳಿಗೆ ಹೈಡ್ರೋಜನ್ ಅನಿಲವನ್ನು ಹಾಯಿಸುವುದರ ಮೂಲಕ ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡಿ ಆ ಎಣ್ಣೆಗಳ ಸಂಗ್ರಹ ಯೋಗ್ಯ ಕಾಲವನ್ನು ಏನು ಮಾಡ್ತೀವಿ? ಜಾಸ್ತಿ ಮಾಡ್ತೀವಿ. ಈ ಕ್ರಿಯೆಗೆ ನಾವೇನಂತ ಕರಿತೀವಿ? ಹೈಡ್ರೋಜನೀಕರಣ, ಹೈಡ್ರೋಜನೇಷನ್ ಅಂತ ಕರಿತೀವಿ. ಈ ಹೈಡ್ರೋಜನೀಕರಣ ಅಥವಾ ಈ ಹೈಡ್ರೋಜನೇಷನ್ ಎಂಬ ಕ್ರಿಯೆಯಿಂದ ಎಣ್ಣೆಗಳ ಸಂಗ್ರಹ ಯೋಗ್ಯ ಕಾಲನ ಏನು ಮಾಡ್ತೀವಿ? ಜಾಸ್ತಿ ಮಾಡ್ತೀವಿ. ಹಾಗಾದರೆ ಇಲ್ಲಿ ಅಪರ್ಯಾಪ್ತ ಎಣ್ಣೆಗಳನ್ನು ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಈ ಹೈಡ್ರೋಜನೀಕರಣ ಕ್ರಿಯೆಯಲ್ಲಿ ಬಳಸುವ ಕೆಟಲಿಸ್ಟ್ ಕ್ರಿಯಾವರ್ಧಕ ಯಾವುದು ಅಂತ ಕೇಳಿದ್ದಾನೆ. ಆ ಕ್ರಿಯಾವರ್ಧಕ ಯಾವುದು? ನಿಮಗೆ ಕ್ಲಿಯಾರಿಟಿ ಸಿಕ್ಕಿದೆ. ನಿಕ್ಕಲನ್ನು ಕ್ರಿಯಾವರ್ಧಕವಾಗಿ ಬಳಸ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಮತ್ತೊಂದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ರೆಡಾರನ್ನು ಯಾವುದರ ಪತ್ತೆಗಾಗಿ ಬಳಸ್ತಾರೆ ಅಂತ. ಫಸ್ಟ್ ರೆಡಾರ್ ಅದನ್ನು ಕ್ಲಿಯರಾಗಿ ಅನ್ಕೋಬೇಕು ನಾವು, ಯಾಕಂದರೆ ರೆಡಾರ್ ಎಕ್ಸ್ಪ್ಯಾಂಡ್ ಮಾಡಿ ಅಂತಲೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು. ಸೊ ರೆಡಾರ್ ಅಂದರೆ ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ. ರೇಡಿಯೋ ತರಂಗಗಳನ್ನು ಬಳಸಿ ಡಿಟೆಕ್ಷನ್ ಅಂದರೆ ಕಂಡು ಹಿಡಿಯೋದು, ಏನನ್ನು? ರೇಂಜನ್ನು, ವ್ಯಾಪ್ತಿಯನ್ನು. ಯಾರ ವ್ಯಾಪ್ತಿ? ನೋಡಿ, ನಾನು ಭೂಮಿ ಮೇಲಿದ್ದೀನಿ. ಭೂಮಿ ಮೇಲಿಂದ ಅಲ್ಲಿಂದ ಯಾವುದೊಂದು ಕ್ಷಿಪಣಿ ಬರ್ತಾ ಇದೆ. ಆ ಕ್ಷಿಪಣಿ ಎಷ್ಟು ವೇಗದಲ್ಲಿ ಬರ್ತಾ ಇದೆ, ಯಾವ ದಿಕ್ಕಿನ ಕಡೆಗೆ ಬರ್ತಾ ಇದೆ ಅಂತ ಇಲ್ಲಿಂದನೇ ನಾವೇನು ಮಾಡ್ತೀವಿ? ಲೆಕ್ಕ ಮಾಡಿ ಅದನ್ನು ಉಡಿಶ್ ಮಾಡಬಹುದು. ಆ ಲೆಕ್ಕ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಡಿವೈಸ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ರೆಡಾರ್. ಇದನ್ನು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಳಸ್ತಾರೆ ಸ್ನೇಹಿತರೆ. ಈ ರೆಡಾರನ್ನು, ಈ ರೇಡಿಯೋ ತರಂಗವನ್ನು ಬಳಸಿ ಈ ವಸ್ತುಗಳ ಈ ಭೂಮಿ ಮೇಲಿಂದ ಬರ್ತಾ ಇರತಕ್ಕಂಥ ವಸ್ತುಗಳ ದೂರವನ್ನು ಲೆಕ್ಕ ಮಾಡ್ತಕ್ಕಂಥ ಈ ಟೆಕ್ನಾಲಜಿಯನ್ನು ಫಸ್ಟ್ ಕಂಡುಹಿಡಿದಂಥ ಮಹಾನ್ ವ್ಯಕ್ತಿ, ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ 1904ರಲ್ಲಿ ಕ್ರಿಸ್ಟಿಯನ್ ಹುಲ್ಸ್ ಮೇಯರ್ ಅಂತಕ್ಕಂಥ ಜರ್ಮನ್ ಸೈಂಟಿಸ್ಟ್ ಫಸ್ಟ್ ಈ ರೆಡಾರ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಏನು ಮಾಡ್ತಾನೆ? ಕಂಪ್ಲೀಟಾಗಿ ಕಂಡುಹಿಡಿತಾನೆ ಸ್ನೇಹಿತರೆ. ಹಾಗಾದರೆ ರೆಡಾರನ್ನು ಹಾರಾಡುವ ಭೂಮಿ ಮೇಲಿಂದ, ಆ ಭೂಮಿ ಮೇಲೆ ವಾತಾವರಣದಿಂದ ಅಥವಾ ಆ ಕಡೆಯಿಂದ ಹಾರಾಡ್ಕೊಂಡು ನಮ್ಮ ಕಡೆ ಬರ್ತಕ್ಕಂಥ ಆ ವಾಹನಗಳ, ಆ ಕ್ಷಿಪಣಿಗಳ ದೂರ, ದಿಕ್ಕು, ವೇಗವನ್ನು ಲೆಕ್ಕ ಮಾಡಲಿಕ್ಕೆ ನಾವು ಯಾವುದನ್ನು ಬಳಸ್ತೀವಿ? ರೆಡಾರನ್ನು ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಇದು ಅತ್ಯಂತ ಕುಟ್ಯತೆ ಹೊಂದಿರತಕ್ಕಂಥ ಲೋಹವಾಗಿದೆ. ಕುಟ್ಯತೆ, ತನ್ಯತೆ ಇದು ಲೋಹಗಳಿಗಿರ್ತಕ್ಕಂಥ ವಿಶೇಷ ಗುಣಗಳು. ಈ ಕುಟ್ಯತೆಯನ್ನು ಇಂಗ್ಲೀಷಲ್ಲಿ ನಾವು ಮೀಲಿಯಬಿಲಿಟಿ ಅಂತ ಕರಿತೀವಿ. ತನ್ಯತೆಯನ್ನು ಡಕ್ಟಿಲಿಟಿ ಅಂತ ಕರಿತೀವಿ. ನಾವು ಜನರಲ್ಲಾಗಿ ಹೇಗೆ ಕರಿತೀವಿ ಅಂದರೆ, ಕುಟ್ಯತೆ ಅಂದರೆ ಆ ಲೋಹವನ್ನು ಕುಟ್ಟಿದಾಗ ತಗಡನ್ನಾಗಿ ಮಾಡ್ತಕ್ಕಂಥ ಗುಣಕ್ಕೆ ಕುಟ್ಯತೆ ಅಂತ ಕರಿತೀವಿ. ಲೋಹವನ್ನು ಬಡಿದಾಗ ತಂತಿಯನ್ನಾಗಿ ಮಾಡ್ತಕ್ಕಂಥ ಗುಣಕ್ಕೆ ನಾವೇನಂತ ಕರಿತೀವಿ? ತನ್ಯತೆ. ಹಾಗಾಗಿ ಈ ತಗಡು ತಂತಿಯನ್ನು ನಾವು ಯಾವುದರಿಂದ ಮಾಡ್ತೀವಿ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಲೋಹಗಳಿಂದ ಮಾಡ್ತೀವಿ. ಹಾಗಾದರೆ ಈ ಲೋಹಗಳಲ್ಲಿ ಅತಿ ಹೆಚ್ಚು ಕುಟ್ಯ ಗುಣ, ಅತಿ ಹೆಚ್ಚು ತನ್ಯ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವುದು? ಬಂಗಾರ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಬರೀ 1 ಗ್ರಾಮ್ ಬಂಗಾರನ 2 ಕಿಲೋಮೀಟರ್ ಉದ್ದದ ತಂತಿಯನ್ನಾಗಿ ಮಾಡಿದ್ರೂ ಮುರಿಯಲ್ಲ ಅಷ್ಟು ತನ್ಯ ಗುಣವನ್ನು ಬಂಗಾರ ಹೊಂದಿರುತ್ತೆ. ಈಗ ಕೆಲವೊಂದು ಲೋಹಗಳ ಬಗ್ಗೆನೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುತ್ತೆ. ನಾನು ಆಲ್ರೆಡಿ ಲೋಹಗಳ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಈ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಎಕ್ಸಾಂಪಲ್, ಕಬ್ಬಿಣ ಲೋಹಗಳ ರಾಜ ಅಂತ ಕರಿತೀವಿ. ಯಾಕಂದರೆ ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಲೋಹ, ಹಾಗಾಗಿ ಲೋಹಗಳ ರಾಜ ಅಂತ ಕರಿತೀವಿ. ಶಾಲೆಯಲ್ಲಿ ಬೇಲ್ ಹೊಡೆಯೋಕ್ಕೆ ಕಬ್ಬಿಣ ಬಳಸ್ತೀವಿ. ಯಾಕಪ್ಪ ಅಂದರೆ ಅತಿ ಹೆಚ್ಚು ಸೋನೋರಸ್
ಅತಿ ಹೆಚ್ಚು ಶಾಬ್ದನ ಅತಿ ಹೆಚ್ಚು ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಲೋಹ ಯಾವುದಪ್ಪ ಅಂತ ಕೇಳಿದ್ರೆ ಕಬ್ಬಿಣ. ನೆಕ್ಸ್ಟ್ ಬೆಳ್ಳಿ ಅರ್ಜೆಂಟಮ್. ಏನು ಅರ್ಜೆಂಟಮ್? ವಿದ್ಯುತ್ ಅರ್ಜೆಂಟಮ್. ಹಾಗಾದ್ರೆ ಸಿಂಪಲ್, ಈ ವಿದ್ಯುತ್ ಉತ್ತಮ ವಿದ್ಯುತ್ ವಾಹಕ ಲೋಹ ಯಾವುದಪ್ಪ ಅಂತ ಕೇಳಿದ್ರೆ ಬೆಳ್ಳಿ. ಅತಿ ಹೆಚ್ಚು ಹೊಳೆಯುವ ಲೋಹ ಯಾವುದು ಅಂತ ಕೇಳಿದ್ರು ಕೂಡ ಬೆಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಆಹಾರ ಪ್ರೆಷರ್ ಕುಕ್ಕರ್ನಲ್ಲಿ ಬಹಳ ಬೇಗ ಬೇಯುತ್ತೆ ಯಾಕೆ ಅಂತ. ಆಪ್ಷನ್ ಓ, ಇದರ ಕುದಿ ಬಿಂದು ಉಷ್ಣತಾಪಾಪನ ಕಡಿಮೆ ಇರೋದ್ರಿಂದನಾ, ಏನು ಕುದಿ ಬಿಂದು ಜಾಸ್ತಿ ಉಷ್ಣ ಜಾಸ್ತಿ ಇರೋದ್ರಿಂದನಾ, ಏನು ಅಥವಾ ಉಷ್ಣ ಬೇಗನೆ ಹೀರ್ಕೊಳ್ಳೋದ್ರಿಂದನಾ, ಅಥವಾ ಉಷ್ಣವನ್ನು ಹೆಚ್ಚು ಕಾಲ ಹಿಡ್ಕೊಳ್ಳೋದ್ರಿಂದನಾ ಅಂತ. ಸೊ ಸಿಂಪಲ್ ಕಾನ್ಸೆಪ್ಟ್, ನೀರಿನ ಕುದಿ ಬಿಂದು ಉಷ್ಣತಾಮಾನ ಹೆಚ್ಚಾಗುವುದರಿಂದ, ಹೆಚ್ಚಿರುವುದರಿಂದ ಅಲ್ಲ ಹೆಚ್ಚಾಗುವುದರಿಂದ. ಅದು ಹೆಂಗೆ ಹೆಚ್ಚಾಗತ್ತೆ? ತಮಗೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಘನ ವಸ್ತುವಿಗೆ ಉಷ್ಣ ಕೊಟ್ಟರೆ ಕಣಗಳು ಸಡ್ಲಾಗಿ ದ್ರವ ಆಗುತ್ತೆ. ದ್ರವ ವಸ್ತುವಿಗೆ ಉಷ್ಣ ಕೊಟ್ಟರೆ ಕಣಗಳು ಸ್ವತಂತ್ರವಾಗಿ ಅನಿಲವಾಗತ್ತೆ. ಹಾಗಾದರೆ ದ್ರವ ಅನಿಲ ಆಗ್ತಾ ಇರತಕ್ಕಂತಹ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ಆ ವಸ್ತುವಿನ ಕುದಿಯುವ ಬಿಂದು ಆರ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನೀರಿನ ಕುದಿಯುವ ಬಿಂದು ಎಷ್ಟಿರುತ್ತೆ ಅಂತ ಕೇಳಿದ್ರೆ ಸಮುದ್ರದ ಮಟ್ಟದಲ್ಲಿ ಜನರಲಿ 100 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ. ಎಕ್ಸಾಕ್ಟ್ ಆಗಿ 99.98 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಈ ಸಮುದ್ರದ ಮಟ್ಟದಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ನೀರಿಗೆ ಉಷ್ಣ ಕೊಟ್ಟರೆ ಆವಿ ಆಗತ್ತೆ. ಆ ಉಷ್ಣ ತಗೊಂಡು ಆವಿ ಆಗ್ತಕ್ಕಂಥ ಆ ಗುಣಕ್ಕೆ ನಾವು ನೀರಿನ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ, ಕುದಿಯುವ ಬಿಂದು ಅಂತ ಕರಿತೀವಿ. ಎಲ್ಲಿ? ಇದು ಸಮುದ್ರದ ಮಟ್ಟದಲ್ಲಿ. ಸರ್, ಸಮುದ್ರದ ಮಟ್ಟದಲ್ಲಿ ಯಾಕೆ ಬಳಸ್ದ ಅಂದರೆ ನಮ್ಮ ಭೂಮಿಯಲ್ಲಿ ಸ್ವಲ್ಪ ತಗ್ಗಾಗಿರ್ತಕ್ಕಂಥ ಪ್ರದೇಶ ಸಮುದ್ರ. ಮೇಲ್ಗಡೆ ಗಾಳಿ ಇದೆ, ಅಲ್ಲಿ ಗಾಳಿಯ ಒತ್ತಡ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಒತ್ತಡ ಜಾಸ್ತಿ ಇರೋ ಜಾಗದಲ್ಲಿ 99.98, ಸ್ವಲ್ಪ ಒತ್ತಡ ಕಡಿಮೆ ಮಾಡಿದ್ರೆ ಮತ್ತೆ ಕುದಿಬಿಂದು ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಯ್ಯೋ, ಯಾವುದೊಂದು ಗುಡ್ಡದ ಮೇಲೆ ಹೋದರೆ ಅಯ್ಯೋ 99.93 ಬರುತ್ತೆ. ಸರ್, 10 ಕಿಲೋಮೀಟ್ರ್ ಮೇಲ್ಗಡೆ ಹೋದರೆ 80 ಬರುತ್ತೆ. ಸರ್, 1000 ಕಿಲೋಮೀಟ್ರ್ ಮೇಲ್ಗಡೆ ಹೋದರೆ ಅಯ್ಯೋ 70 ಡಿಗ್ರಿಗೆ ನೀರು ಆವಿ ಆಗಿಬಿಡುತ್ತೆ. ಓ, ಈ ದ್ರವ ವಸ್ತುವಿನ ಮೇಲೆ, ನೀರಿನ ಮೇಲೆ ಒತ್ತಡ ಏನು ಮಾಡ್ತಾ ಇದೆ ಅಂದರೆ ಅದರ ಕುದಿ ಬಿಂದುವನ್ನು ಏನು ಮಾಡ್ತಾ ಇದೆ? ಕಂಟ್ರೋಲ್ ಮಾಡ್ತಾ ಇದೆ. ಒತ್ತಡ ಕಡಿಮೆ ಆದ ಹಾಗೆ ಕುದಿಬಿಂದುಯೂ ಕೂಡ, ಬಾಯ್ಲಿಂಗ್ ಪಾಯಿಂಟು ಕೂಡ ಏನಾಗ್ತಾ ಇರುತ್ತೆ? ಕಡಿಮೆ ಆಗ್ತಾ 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 ಹೋಗುತ್ತೆ. ಒತ್ತಡ ಜಾಸ್ತಿ ಆದಾಗ ಬಾಯ್ಲಿಂಗ್ ಪಾಯಿಂಟು ಕೂಡ ಏನಾಗ್ಬಿಡತ್ತೆ? ಜಾಸ್ತಿ ಆಗಿಬಿಡತ್ತೆ. ಎಕ್ಸಾಂಪಲ್, ಈಗ ಕುಕ್ಕರಲ್ಲಿ ನೀರಿದೆ, ಕೆಳಗಡೆಯಿಂದ ನಾವು ಉಷ್ಣ ಕೊಡ್ತಾ ಇದ್ದೀವಿ, 99-100 ಡಿಗ್ರಿ ಬಂತು. ಓ, ದ್ರವ ರೂಪದಲ್ಲಿರ್ತಕ್ಕಂಥ ನೀರು ಆವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಕುಕ್ಕರ್ ಬಿಡ್ತಾ ಇಲ್ಲ, ಪ್ರೆಷರ್ ಹಾಕ್ತಾ ಇದೆ, ಆವಿ ಆಗಕ್ಕೆ ಬಿಡಲ್ಲ. ಈಗ ಪ್ರೆಷರ್ ಹಾಕ್ತಾ ಇದೆ, ನೀರು 100 ಡಿಗ್ರಿಗೂ ಆವಿ ಆಗ್ತಾ ಇಲ್ಲ, ಮೇಲ್ಗಡೆ ಒತ್ತಡ ಇದೆ. 10 ಡಿಗ್ರಿಗೂ ಆವಿ ಆಗ್ತಾ ಇಲ್ಲ, 120 ಡಿಗ್ರಿಗೆ ಆವಿಯಾಗಿ ಆ ಕುಕ್ಕರಲ್ಲಿ ಇರ್ತಕ್ಕಂಥ ತೂತು ಹುಡುಕೊಂಡು ಕುಯ್ ಅಂತ ಸೌಂಡ್ ಹೊಡೆದು ಹೊರಗಡೆ ಬರ್ತಾ ಇದೆ. ಅರ್ಥಾತ್ 100 ಡಿಗ್ರಿಗೆ ಅಂದರೆ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರ್ತಾ ಇರ್ತಕ್ಕಂಥ ನೀರು ಇಲ್ಲಿ ಎಷ್ಟು ಡಿಗ್ರಿಗೆ ಬರ್ತಾ ಇದೆ? 120 ಡಿಗ್ರಿಗೆ ಬರ್ತಾ ಇದೆ. ಅಂದರೆ ನೀರಲ್ಲಿ ಉಷ್ಣದ ಪ್ರಮಾಣ ಏನಾಗಿದೆ? ಜಾಸ್ತಿ ಆಗಿದೆ. ಆ ಜಾಸ್ತಿ ಉಷ್ಣದಲ್ಲಿ ಆಹಾರ ಏನಾಗುತ್ತೆ? ಬಹಳ ಬೇಗ ಬೇಯತ್ತೆ. ಹಾಗಾಗಿ ನೀರಿನ ಕುದಿ ಬಿಂದು ಮತ್ತು ಉಷ್ಣತೆ, ಒತ್ತಡ ಇವು 3 ಜಾಸ್ತಿ ಇರೋದ್ರಿಂದ ಸಾಮಾನ್ಯವಾಗಿ ಕುಕ್ಕರಲ್ಲಿ ಏನಾಗುತ್ತೆ? ಆಹಾರ ಬಹಳ ಬೇಗ ಬೇಯತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಮಾನವನ ದೇಹವು ಅನೇಕ ರಾಸಾಯನಿಕಗಳಿಂದ ಆಗಿದೆ. ಆದರೆ ನಮ್ಮ ದೇಹದಲ್ಲಿ ಅಧಿಕ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಯಾವುದು? ತುಂಬ ಸತಿ ನಾನು ಹೇಳಿದ್ದೀನಿ, ಅಧಿಕ ಪ್ರಮಾಣದಲ್ಲಿರ್ತಕ್ಕಂಥ ಧಾತು ಯಾವುದಪ್ಪ ಅಂತ ಕೇಳಿದ್ರೆ ಆಕ್ಸಿಜನ್. ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ. ನಮ್ಮ ದೇಹ 99% ಬರೀ 6 ಎಲಿಮೆಂಟ್ಗಳಿಂದ ಆಗಿದೆ. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು 2ನೇ ಅತಿ ಹೆಚ್ಚಿನ ಪ್ರಮಾಣ, 3ನೇ ಅತಿ ಹೆಚ್ಚಿನ ಪ್ರಮಾಣ. ಸರ್, ಅವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೆನ್ಪಿಟ್ಕೊಳ್ಬೇಕಾ? ಬೇಡ ಬಿಡು, ಕೋಡ್ ವರ್ಡ್ ನೆನ್ಪಿಟ್ಕೋ. ಅಕ್ಕ ಗೊತ್ತಲ್ಲ ನಿಮಗೆ? ಅಕ್ಕ ಇದ್ದಾರೆ ತಾನೆ? ಅಕ್ಕ ಹನಿ ಕಾಪಿ ಕೊಡಕ್ಕ, ಅಕ್ಕ ಹನಿ ಕಾಪಿ. ಅಕ್ಕ ಆಕ್ಸಿಜನ್ ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಕಾರ್ಬನ್ 2ನೇ ಸ್ಥಾನದಲ್ಲಿದೆ. ಹನಿ ಹೈಡ್ರೋಜನ್ 3ನೇ ಸ್ಥಾನದಲ್ಲಿದೆ. ನೈಟ್ರೋಜನ್ 4ನೇ ಸ್ಥಾನದಲ್ಲಿದೆ. ಕಾಪಿ ಕ್ಯಾಲ್ಸಿಯಂ 5ನೇ ಸ್ಥಾನದಲ್ಲಿದೆ. ಪಿ ಫಾಸ್ಫರಸ್ 6ನೇ ಸ್ಥಾನದಲ್ಲಿದೆ. ಈ 6 ಧಾತುಗಳು ನಮ್ಮ ದೇಹದ 99% ಭಾಗವನ್ನು ಕಂಪ್ಲೀಟ್ ರೆಡಿ ಮಾಡಿದೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಕಾಂಟ್ರವರ್ಸಿ ಕ್ವಶನ್. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಧಾತು ಆಕ್ಸಿಜನ್. ಈ ಧಾತುಗಳಲ್ಲಿ ನೋಡಿ, ಆಕ್ಸಿಜನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಕ್ಯಾಲ್ಸಿಯಂ, ಫಾಸ್ಫರಸ್. ಇಲ್ಲಿ 5 ಅಲೋಹಗಳಿದೆ. ಕ್ಯಾಲ್ಸಿಯಂ ಮಾತ್ರ ಲೋಹ ಇದೆ. ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋ ಲೋಹ ಯಾವುದು ಅಂತ ಕೇಳಿದ್ರೆ ಪಕ್ಕ ಕ್ಯಾಲ್ಸಿಯಂ ಸ್ನೇಹಿತರೆ.
ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಕ್ವಶನ್ಸ್. ಕೆಳಗಿನ ಯಾವ ಸಂಯುಕ್ತಗಳಿಂದ ಕಿಡ್ನಿ ಕಲ್ಲುಗಳು ಉಂಟಾಗತ್ತೆ? ಕಿಡ್ನಿ ಸ್ಟೋನ್ಸ್ ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಸರ್ ನನಗೆ ಗೊತ್ತು ಬಿಡಿ ಸರ್, ಕ್ಯಾಲ್ಸಿಯಂ ಆಕ್ಸಾಲೇಟ್. ಸೊ ಸ್ನೇಹಿತರೆ, ಕಿಡ್ನಿ ತಮಗೆಲ್ಲ ಗೊತ್ತಿದೆ. ಆ ಕಿಡ್ನಿಯ ಅಧ್ಯಯನಕ್ಕೆ ನಾವೆಂತ ಕರಿತೀವಿ? ನೆಫ್ರಾಲಜಿ ಅಂತ ಕರಿತೀವಿ. ಯಾಕಂದರೆ ಲಕ್ಷಾಂತರ ನೆಫ್ರಾನ್ಗಳಿಂದ ಕಿಡ್ನಿ ಆಗಿರುತ್ತೆ. ಈ ಗೋಡೆ ಹೇಗೆ ಇಟ್ಕೆಗಳಿಂದ ಆಗಿರುತ್ತೋ, ದೇಹ ಹೇಗೆ ಜೀವಕೋಶಗಳಿಂದ ಆಗಿರುತ್ತೋ, ಹಾಗೆ ಕಿಡ್ನಿ ಯಾವುದರಿಂದ ಆಗಿರುತ್ತೆ ಅಂದರೆ ನೆಫ್ರಾನ್ಗಳಿಂದ ಆಗಿರುತ್ತೆ. ಈ ನೆಫ್ರಾನ್ಗಳ ಮೂಲಕ ರಕ್ತ ಸೂಸಿ ಆ ರಕ್ತದಲ್ಲಿರ್ತಕ್ಕಂಥ ಯೂರಿಯಾದ ಅಂಶ ಹೊರಗಡೆ ಬರಬೇಕಾದ್ರೆ ಆ ರಕ್ತದಲ್ಲಿ ಕ್ಯಾಲ್ಸಿಯಂ ಆಕ್ಸಾಲೇಟ್ ಇತ್ತು ಅಂದರೆ ಆ ನೆಫ್ರಾನ್ಗಳಲ್ಲಿ ಏನಾಗ್ಬಿಡುತ್ತೆ, ಆ ಸೂಸ್ತಕ್ಕಂಥ ಭಾಗದಲ್ಲಿ ಏನಾಗ್ಬಿಡುತ್ತೆ, ಕೂಡ್ಕೊಂಡು ಗಂಟು ಥರ ಕಲ್ಲು ಥರ ಆಗುತ್ತೆ. ಆ ಕಲ್ಲನ್ನು ನಾವೆಂತ ಕರಿತೀವಿ? ಕ್ಯಾಲ್ಸಿಯಂ ಆಕ್ಸಾಲೇಟ್ ಕಿಡ್ನಿ ಸ್ಟೋನ್ ಅಂತ ಕರಿತೀವಿ. ತಮಗೆಲ್ಲ ಗೊತ್ತಿದೆ, ಸ್ಟೋನನ್ನು ಲಿಥೋ ಅಂತ ಕರಿತೀವಿ. ಈ ಕಿಡ್ನಿ ಕಲ್ಲನ್ನು ಹೊಡಿತಕ್ಕಂಥ ಚಿಕಿತ್ಸೆಗೆ ನಾವೇನಂತ ಕರಿತೀವಿ? ಲಿಥೋಟ್ರಿಪ್ಸಿ ಅಂತ ಕರಿತೀವಿ. ಲಿಥೋಟ್ರಿಪ್ಸಿ. ಹಾಗೆ ಲಿಥೋಟ್ರಿಪ್ಸಿ ಎಂಬ ಚಿಕಿತ್ಸೆಯಿಂದ ಕಿಡ್ನಿಯ ಕಲ್ಲುಗಳನ್ನು ಏನು ಮಾಡ್ತೀವಿ? ನಾವು ಪುಡಿ ಮಾಡ್ತೀವಿ ಸ್ನೇಹಿತರೆ. ಹಾಗೆ ಕಿಡ್ನಿಯಲ್ಲಿ ಕಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳಿದ್ರೆ ಸ್ಕ್ಯಾನರ್. ಇದರಲ್ಲಿ ಅಲ್ಟ್ರಾಸಾನಿಕ್ ಸೌಂಡನ್ನು ಬಳಸ್ತೀವಿ. ಅಲ್ಟ್ರಾಸಾನಿಕ್ ಸೌಂಡನ್ನು ಹೊಂದಿರತಕ್ಕಂಥ ಶ್ರವಣಾತೀತ ತರಂಗವನ್ನು ಹೊಂದಿರತಕ್ಕಂಥ ಸ್ಕ್ಯಾನರ್ನ ಬಳಸಿ ಕಿಡ್ನಿಯಲ್ಲಿ ಕಲ್ಲಿದೆ ಅಂತ ಪತ್ತೆ ಹಚ್ತೀವಿ. ಲಿಥೋಟ್ರಿಪ್ಸಿ ಶಸ್ತ್ರಚಿಕಿತ್ಸೆಯಿಂದ ಕಿಡ್ನಿಯಲ್ಲಿರ್ತಕ್ಕಂಥ ಕಲ್ಲುಗಳನ್ನು ಪುಡಿ ಮಾಡ್ತೀವಿ. ಅರ್ಥ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಕ್ವಶನ್ಸ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾಗಿರ್ತಕ್ಕಂಥ ಗ್ರಹ ಯಾವುದು ಅಂತ? ಅಯ್ಯೋ, ಸೂರ್ಯ. ಸೌರ ಕುಟುಂಬ. ಸೂರ್ಯನ ಪಕ್ಕ ಬುಧ ಇದ್ದಾನೆ, ಶುಕ್ರ ಇದ್ದಾನೆ, ಭೂಮಿ ಇದ್ದಾನೆ, ಮಂಗಳ. ಯಾವುದು ಬಿಸಿ ಇರಬಹುದು? ಸಿಂಪಲ್. ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾಗಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂತ ಕೇಳಿದ್ರೆ ಶುಕ್ರ. ಹಾಗೆ ಸರ್, ಸೂರ್ಯನ ಪಕ್ಕ ಬುಧನ ಇದ್ದಾನಲ್ಲ, ಅವನು ಯಾಕೆ ಬಿಸಿ ಇಲ್ಲ? ಅವನು 167 ಡಿಗ್ರಿ ಸೆಲ್ಸಿಯಸ್ಸನ್ನು ಹೊಂದಿದ್ರೆ ನಮ್ಮ ಶುಕ್ರ 463 ಡಿಗ್ರಿ ಸೆಲ್ಸಿಯಸ್ಸನ್ನು ಹೊಂದಿರುತ್ತೆ. ನಮ್ಮ ಭೂಮಿ 15 ಡಿಗ್ರಿ ಸೆಲ್ಸಿಯಸ್ಸನ್ನು ಹೊಂದಿರುತ್ತೆ. ಸರ್, ಭೂಮಿದು ಕಡಿಮೆ ಇದೆ, ಆ ಕಡೆ ಬುಧಂದು ಕಡಿಮೆ ಇದೆ, ಶುಕ್ರ ಯಾಕೆ? ನೋಡಿ, ಶುಕ್ರದಲ್ಲಿ ವಾತಾವರಣ ಇದೆ. ಆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಇದೆ. ಆ ಕಾರ್ಬನ್ ಡೈಆಕ್ಸೈಡ್ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಆ ಶುಕ್ರನನ್ನು ಬಡಿದು ಪ್ರತಿಫಲಿಸಿ ಹೋಗಬೇಕಾದ್ರೆ ಆ ಅವಕೆಂಪು ಕಿರಣಗಳನ್ನು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಶುಕ್ರನ ವಾತಾವರಣದಲ್ಲಿ ಹಿಡ್ಕೊಂಡ್ಬಿಡತ್ತೆ. ಹಾಗಾಗಿ ಶುಕ್ರನ ವಾತಾವರಣದಲ್ಲಿ ಏನಾಗಿರುತ್ತೆ? ಅತಿ ಹೆಚ್ಚು ಬಿಸಿ ಇರುತ್ತೆ. ಹಾಗಾಗಿ ಅತ್ಯಂತ ಬಿಸಿಯಾಗಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂತ ಕೇಳಿದ್ರೆ ಶುಕ್ರ. ಹೊಳೆಯುವ ಗ್ರಹನು ಅಂತ ಕರಿತೀವಿ. ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲ. ಶುಕ್ರ ಗ್ರಹ ಏನಿದೆ ಅಲ್ಲಿನ ವಾತಾವರಣದಲ್ಲಿ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳಿದೆ. ಆ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳೇನಾಗುತ್ತೆ? ಹೊಳೆಯುತ್ತೆ. ಹಾಗಾಗಿ ಶುಕ್ರ ಗ್ರಹ ಏನಾಗ್ತಾನೆ? ಹೊಳಿತಾನೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ. ಏನಾದ್ರು ಕನ್ಫ್ಯೂಸ್ ಆದರೆ, ಬುಧ ಗ್ರಹನಲ್ಲಿ ಯಾಕೆ ಸರ್ ಹತ್ತಿರ ಇದ್ರೂ ಇಷ್ಟು ಉಷ್ಣ ಇಲ್ಲ ಅಂದರೆ ಬುಧ ಗ್ರಹದ ಮೇಲೆ ವಾತಾವರಣ ಇಲ್ಲ. ವಾತಾವರಣ ಇದ್ದರೆ ಶುಕ್ರದಕ್ಕಿಂತನೂ ಅದು ಬಿಸಿ ಆಗ್ತಿತ್ತು. ಕ್ಲಿಯರ್? ಓಕೆ. ಪ್ರೋಟೀನ್ನ ಮುಖ್ಯ ಘಟಕ ಯಾವುದು? ನೋಡಿ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ಸ್. ಇದು ಆಹಾರದ ಪ್ರಮುಖವಾಗಿರ್ತಕ್ಕಂತಹ ಬೃಹತ್ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಘಟಕಗಳು. ಹಾಗೆ ಪ್ರೋಟೀನ್ನ ಮುಖ್ಯ ಘಟಕ. ಪ್ರೋಟೀನ್ ಯಾವುದರಿಂದ ಆಗಿದೆ? ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸಿಂದ ಆಗತ್ತೆ, ಲಿಪಿಡ್ಗಳು ಕೊಬ್ಬಿನಾಮ್ಲ ಫ್ಯಾಟಿ ಆ್ಯಸಿಡ್ಗಳಿಂದ ಆಗತ್ತೆ. ಅದೇ ರೀತಿ ಪ್ರೋಟೀನ್ಗಳು ಯಾವುದರಿಂದ ಆಗಿರುತ್ತೆ ಅಂದರೆ ಅಮೈನೋ ಆಮ್ಲಗಳಿಂದ ಆಗಿರುತ್ತೆ. ಅಮೈನೋ ಆಮ್ಲಗಳಿಂದ ಆಗಿರತಕ್ಕಂಥ ಪಾಲಿಮರ್, ನೈಸರ್ಗಿಕ ಪಾಲಿಮರೇ ಪ್ರೋಟೀನ್. ಕೊಬ್ಬಿನ ಆಮ್ಲಗಳಿಂದ ಆಗಿರ್ತಕ್ಕಂಥ ನೈಸರ್ಗಿಕ ಪಾಲಿಮರೇ ಲಿಪಿಡ್. ಗ್ಲೂಕೋಸ್ಗಳಿಂದ ಆಗಿರ್ತಕ್ಕಂಥ ನೈಸರ್ಗಿಕ ಪಾಲಿಮರೇ ಕಾರ್ಬೋಹೈಡ್ರೇಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಮೊಸರಲ್ಲಿ ಇರ್ತಕ್ಕಂತಹ ಹಾಲಲ್ಲಿ ಇರ್ತಕ್ಕಂಥ ಹಾಲನ್ನು ಮೊಸರನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಆಮ್ಲ ಯಾವುದು ಅಂತ ಕೇಳಿದ್ರೆ ಲ್ಯಾಕ್ಟಿಕ್ ಆ್ಯಸಿಡ್. ತಮಗೆಲ್ಲ ಗೊತ್ತಿದೆ, ನಮ್ಮ ದೇಹದಲ್ಲಿ ಈ ಗ್ಲೂಕೋಸ್ ಪೈರುವಿಕ್ ಆ್ಯಸಿಡ್ ಆಗಿ ಜೀವಕೋಶದಲ್ಲಿ ವಿಭಜನೆಯಾಗಿ ಮೈಟೋಕಾಂಡ್ರಿಯದಲ್ಲಿ ವಿಭಜನೆಯಾಗಿ ಸಿಟ್ರಿಕ್ ಆ್ಯಸಿಡ್ ATP ಆಗಿ ಹೊರಗಡೆ ಬರುತ್ತೆ. ಇದೇ ಗ್ಲೂಕೋಸ್ ನಮ್ಮ ಜೀವಕೋಶದಲ್ಲಿ ಉತ್ಕರ್ಷಣೆ ಆಗಲಿಕ್ಕೆ ಆಮ್ಲಜನಕದ ಕೊರತೆ ಇದ್ದಾಗ ಮಾಂಸದಲ್ಲಿ ಲ್ಯಾಕ್ಟಿಕ್ ಆಕ್ಸಿಡ್ ಆಗಿ ಪರಿವರ್ತನೆ ಆಗಿಬಿಡುತ್ತೆ. ಮಾಂಸದಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಪರಿವರ್ತನೆ ಆಯಿತು ಅಂದರೆ ಮಾಂಸಕ್ಕೆ ನೋವು ಬರುತ್ತೆ, ಮೈಕೈ ನೋವು ಬರುತ್ತೆ, ಸ್ನಾಯು ಸೆಳೆತ ಬರುತ್ತೆ. ಓಕೆ. ಸೊ ನೆಕ್ಸ್ಟ್, ಪ್ರೋಟೀನ್ ಜೀರ್ಣಿಸುವ ಕಿಣ್ವ ಯಾವುದು ಅಂತ? ಪ್ರೋಟೀನನ್ನು ಜೀರ್ಣ ಮಾಡ್ತಕ್ಕಂಥ ಎನ್ಸೈಮ್ ಯಾವುದು? ನೋಡಿ, ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟು ಜೀರ್ಣ ಆಗುತ್ತೆ, ಪ್ರೋಟೀನು ಜೀರ್ಣ ಆಗುತ್ತೆ, ಲಿಪಿಡು ಜೀರ್ಣ ಆಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಜೀರ್ಣಾಂಗದ ವ್ಯವಸ್ಥೆಯಲ್ಲಿ ಪಾಠ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಪ್ರೋಟೀನನ್ನು ಜೀರ್ಣಿಸ್ತಕ್ಕಂತಹ ಕಿಣ್ವ ಅಂತ ಕೇಳಿದ್ದಾನೆ. ಪ್ರೋಟೀನನ್ನು ಜಠರದಲ್ಲಿ ಜೀರ್ಣ ಮಾಡ್ತಕ್ಕಂಥ ಕಿಣ್ವ ಪೆಪ್ಸಿನ್. ಅದೇ ಪ್ರೋಟೀನನ್ನು ಮೇದೋಜೀರಕ ಗ್ರಂಥಿಯ ಸಹಾಯದಿಂದ ಜೀರ್ಣ ಮಾಡ್ತಕ್ಕಂಥ ಕಿಣ್ವ ಯಾವುದಪ್ಪ ಅಂತ ಕೇಳಿದ್ರೆ ಟ್ರಿಪ್ಸಿನ್. ಟ್ರಿಪ್ಸಿನನ್ನು ಮೇದೋಜೀರಕ ಗ್ರಂಥಿ ರಿಲೀಸ್ ಮಾಡುತ್ತೆ, ಪೆಪ್ಸಿನನ್ನು ಜಠರ ರಿಲೀಸ್ ಮಾಡುತ್ತೆ. ಈ ಪೆಪ್ಸಿನ್ ಮತ್ತು ಟ್ರಿಪ್ಸಿನ್ ಎರಡೂ ಕೂಡ ಪ್ರೋಟೀನನ್ನು ಜೀರ್ಣ ಮಾಡುತ್ತೆ. ಸರ್, ಮೇಲೇನೂ ಹಾಕ್ಕೊಂಡಿದ್ದೀರಲ್ಲ ಪೆಪ್ಸಿನೋಸಿನ್, ಅದೇನು ಸರ್? ನೋಡಿ, ಆ್ಯಕ್ಚುಲಿ
ಜಠರ ಪೆಪ್ಸಿನೋಸಿನ್ ಅಂತಕ್ಕಂತಹ ಕೋ ಎನ್ಸೈಮನ್ನು ರಿಲೀಸ್ ಮಾಡುತ್ತೆ. ಆ ಪೆಪ್ಸಿನೋಸಿನ್ ಎಂಬ ಕೋ ಎನ್ಸೈಮನ್ನು ಜಠರದಲ್ಲಿ ರಿಲೀಸ್ ಆಗ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಆಗಿ ಬದಲಾವಣೆ ಮಾಡುತ್ತೆ. ಆ ಪೆಪ್ಸಿನ್ ಪ್ರೋಟೀನನ್ನು ಜೀರ್ಣ ಮಾಡುತ್ತೆ. ಪೆಪ್ಸಿನ್ ನೇರವಾಗಿ ಪ್ರೋಟೀನ್ ಜೀರ್ಣ ಮಾಡಲ್ಲ. ಯಾರ ಹೆಲ್ಪಿಂದ ಮಾಡುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲದ ಹೆಲ್ಪಿಂದ. ಹೈಡ್ರೋಕ್ಲೋರಿಕ್ ಆಮ್ಲ ಏನು ಹೆಲ್ಪ್ ಮಾಡುತ್ತೆ? ಪೆಪ್ಸಿನೋಸಿನನ್ನು ಪೆಪ್ಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅರ್ಥ ಆಗಿದೆ ಅಂದ್ಕೊಂಡು ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್. ಮ್ಯಾಕ್ ಸ್ಪೀಡ್ ಅಂದರೆ ಏನು? ಮ್ಯಾಕ್ ವೇಗ ತಮ್ಮೆಲ್ಲ ಗೊತ್ತಿದೆ. ಮ್ಯಾಕ್ ವೇಗ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಶಬ್ದದ ವೇಗಕ್ಕೆ ಸಮಾನವಾದ ವೇಗ. ಸರ್, ಶಬ್ದದ ವೇಗಕ್ಕೆ ನೋಡಿ, ಒಂದು ವಿಮಾನ ಇದೆ. ಆ ವಿಮಾನ ಶಬ್ದದ ವೇಗಕ್ಕೆ ಸಮಾನವಾದ ವೇಗವನ್ನು ಹೊಂದ್ಕೊಂಡು, ಅಂದರೆ ನಮ್ಮ ಸೌಂಡ್ ಸ್ಪೀಡ್ ಅಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ ಆ ವಿಮಾನದ ಸ್ಪೀಡನ್ನು ನಾವು ಸೌಂಡ್ ಸ್ಪೀಡ್ ಅಂತ ಕರೆಯಲ್ಲ, ಮ್ಯಾಕ್ ಸ್ಪೀಡ್ ಅಂತ ಕರಿತೀವಿ. ಹಾಗಾದರೆ ಮ್ಯಾಕ್ ಸ್ಪೀಡ್ ಅಂದರೆ ಗಾಳಿಯಲ್ಲಿ ಶಬ್ದದ ವೇಗದಷ್ಟೇ ವೇಗವನ್ನು ಒಂದು ವಾಹನ ಹೊಂದಿದ್ದು ಅದೇ ವೇಗದಲ್ಲಿ ವಾಹನ ಚಲಿಸಿದರೆ ಆ ವಾಹನದ ವೇಗವನ್ನು ನಾವೇನಂತ ಕರಿತೀವಿ? ಮ್ಯಾಕ್ ವೇಗ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಸೂಪರ್ ಸಾನಿಕ್ ವೇಗ ಅಂದರೆ ಸಿಂಪಲ್, ಶಬ್ದದ ವೇಗಕ್ಕಿಂತ ಆರ್ ಮ್ಯಾಕ್ ವೇಗಕ್ಕಿಂತ ಹೆಚ್ಚು ವೇಗವನ್ನು ಹೊಂದಿರತಕ್ಕಂಥದ್ದಕ್ಕೆ ಸೂಪರ್ ಸಾನಿಕ್ ವೇಗ ಅಂತ ಕರಿತೀವಿ. ಹೈಪರ್ ಸಾನಿಕ್ ವೇಗ ಅಂದರೆ 5 ಮ್ಯಾಕ್ಗಿಂತ 5 ಶಬ್ದದ ವೇಗ 5 ಮ್ಯಾಕ್ ವೇಗಕ್ಕಿಂತ ಹೆಚ್ಚು ವೇಗವನ್ನು ಹೊಂದಿರತಕ್ಕಂಥ ವಾಹನಗಳಿಗೆ ನಾವೇನಂತ ಕರಿತೀವಿ? ಸೂಪರ್ ಸಾನಿಕ್ ವೇಗವನ್ನು ಹೊಂದಿರತಕ್ಕಂಥ ವಾಹನಗಳು, ಕ್ಷಿಪಣಿಗಳು ಅಂತ ಕರಿತೀವಿ ಸ್ನೇಹಿತರೆ. ಸೊ ಅರ್ಥ ಆಗಿದೆ ಅಂದ್ಕೊಂಡು ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಹಕಾರ ಮಾಡಿ. ಭಗವಂತ ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ನಮಸ್ಕಾರ.